ಭಾರತದವರಿಗೆ ಪಯಣ ಬೆಳೆಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಅವರ ಅಂತಿಮ ಯಾತ್ರೆ ನಡೀತಾ ಇದೆ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ದಾವಣಗೆರೆಯ ಅಭಿವೃದ್ಧಿಯ ಹರಿಕಾರ, ಒಬ್ಬ ಶ್ರೇಷ್ಠ ನಾಯಕ, ಅಜಾತ ಶತ್ರು, ಆ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಂತಹ ನಾಯಕ ಇವತ್ತು ಇಲ್ಲ ಅನ್ನೋದನ್ನ ಅಲ್ಲಿನ ಜನ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಡೀ ದಾವಣಗೆರೆಯಲ್ಲಿ ನೀರವ ಮೌನ ಆವರಿಸಿದೆ. ಕೊಡುಗೈ ದಾನಿಯ ಕೊನೆಯ ಯಾತ್ರೆಯಲ್ಲಿ ಜನ ಸಹಕಾರ ನೆತ್ತಿದೆ. ಭಾವುಕರಾಗಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ ಜನ ನೋಡಿ. ಅಂತಿಮ ಯಾತ್ರೆ ದಾವಣಗೆರೆಯ ಚೌಕಿಪೇಟೆಯ ರಸ್ತೆಯಿಂದ ಈ ಅಂತಿಮ ಯಾತ್ರೆ ನೆರವೇರ್ತಾ ಇದೆ ನೋಡಿ. ಹೂವಿನ ಸುರಿಮಳೆ. ಜನಕ್ಕೆ ಅಷ್ಟು ಆಪ್ತರಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪ. ದಾವಣಗೆರೆ ಜನ ಒಬ್ಬ ನಾಯಕನನ್ನ ಯಾವಾಗಲೂ ನೆನೆಸ್ಕೊಳ್ತಾರೆ ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪ. ಅಲ್ಲಿ ಆದಂತಹ ಅಭಿವೃದ್ಧಿ, ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಒತ್ತು, ಆರೋಗ್ಯ ಸಂಸ್ಥೆಗಳನ್ನು ತೆರೆದಿರೋದು, ಸಮಾಜ ಸೇವೆಗೆ ಅವರು ನಿಂತಹ ರೀತಿ, ರಾಜಕೀಯ ರಂಗದಲ್ಲೇ ಇದ್ಕೊಂಡು ಅವರು ಜನರ ಪರವಾಗಿ ಯಾವ ರೀತಿ ಧ್ವನಿ ಎತ್ತುತ್ತಾ ಇದ್ರು, ಸಮುದಾಯದ ಪರವಾಗಿ ಯಾವ ರೀತಿ ಗಟ್ಟಿಯಾಗಿ ನಿಲ್ತಾ ಇದ್ರು, ಅದೆಲ್ಲವನ್ನ ಕೂಡ ಇವತ್ತು ಜನ ನೆನೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಕಣ್ಣಂಚಲ್ಲೂ ಕೂಡ ನೀರು ಕಾಣ್ತಾ ಇದೆ. ಅವರ ಸಂಪೂರ್ಣ ಜೀವನವನ್ನ ಮುಗಿಸಿ ಹೋಗಿದ್ರು ಕೂಡ ಜನ ಇನ್ನೂ ಅವ್ರು ಇರಬೇಕಾಗಿತ್ತು, ಅವರಿಂದ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕಾಗಿತ್ತು ಅನ್ನುವಂಥ ವಿಚಾರವನ್ನ ಜನ ಹೇಳ್ತಾ ಇದ್ರು. ಕೊಡುಗೈ ದಾನಿಯಾಗಿದ್ರು ಶಾಮನೂರು ಶಿವಶಂಕರಪ್ಪ ನೋಡಿ. 6 ಬಾರಿ ಶಾಸಕರಾಗ್ತಾರೆ, ಸಂಸದರಾಗ್ತಾರೆ, ಸಚಿವರಾಗ್ತಾರೆ. ಅವರನ್ನ ಜನ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಅವರು ಕೂಡ ಜನರನ್ನ ಅದೇ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ರು. ಇಡೀ ದಾವಣಗೆರೆ ಭಾಗಕ್ಕೆ ಶಾಮನೂರು ಶಿವಶಂಕರಪ್ಪ ಒಂದ್ ರೀತಿ ಕಿಂಗ್ ಆಗಿದ್ರು. ನಟಿ ಕೂಡ ಒಬ್ರು ಹೇಳ್ತಾ ಇದ್ರು, ಅವರು ನಿಜಕ್ಕೂ ರಾಜ ಇದ್ದಂತೆ, ಇಡೀ ದಾವಣಗೆರೆಗೆ ಅವರು ರಾಜನಾಗೆ ಬಾಳಿದ್ರು ಅಂತ. ಒಂದ್ ಕಡೆ ಕುಟುಂಬಸ್ಥರ ಆಕ್ರಂದನ, ಇವತ್ತು ಎಲ್ಲರನ್ನ ಬಿಟ್ಟು ಬಾರದ ಲೋಕಕ್ಕೆ ಪಯಣ ಬೆಳೆಸ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಒಂದು ಕಡೆ ಈಗ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಕೂಡ ಅಲ್ಲೇ ಇದೆ. ಅದರ ಪಕ್ಕದಲ್ಲೇ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಎಲ್ಲಾ ವಿಧಿವಿಧಾನವನ್ನ ನೆರವೇರಿಸೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಅಲ್ಲಿ ಹೂವಿನ ಅಲಂಕಾರ ಜೊತೆಗೆ ಅಲ್ಲಿ ರಂಗೋಲಿಯನ್ನ ಹಾಕಿರುವಂಥದ್ದು ಮತ್ತೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ನಡೀತಾ ಇದೆ. ಅಂದ್ರೆ ಪಂಚಪೀಠಾಧೀಶರು ಪಾದೋದಕದ ಮೂಲಕವಾಗಿ ಪೂಜೆಯನ್ನ ನೆರವೇರಿಸ್ತಾರೆ. ಅಲ್ಲಿ ಮಣ್ಣನ್ನ ಹಾಕದೆ ವಿಭೂತಿಯನ್ನ ಬಳಸಿ, ವಿಭೂತಿ ಗಟ್ಟಿಗಳನ್ನ ಬಳಸಿ ಅಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಶಿವ ಪಾರ್ವತಿ ಪದ್ಧತಿಯಲ್ಲಿ ಈ ಅಂತಿಮ ಕ್ರಿಯೆ ನಡೆಯುತ್ತೆ ಅನ್ನೋದು ಅವರ ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಕ್ರಿಯಾಸಮಾಧಿ ಬಳಸಿ ಅಲ್ಲಿ ಪಾರ್ಥಿವ ಶರೀರದ ಅಭಿಷೇಕ ಕೂಡ ನಡೆಯುತ್ತೆ. ಈಗ ಒಂದ್ ಕಡೆ ಈಗಾಗಲೇ ಅಂತಿಮ ಯಾತ್ರೆ ಸಾಗ್ ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಕೊನೆಯ ಬಾರಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸುತ್ತಲೂ ಕೂಡ ಜನ ನೆರೆದಿರೋದನ್ನ ಗಮನಿಸ್ತಾ ಇದ್ದೀವಿ. ಈ ಅಂತಿಮ ಯಾತ್ರೆಯ ಮುಖಾಂತರವಾಗಿ ಕಲ್ಲೇಶ್ವರ ರೈಸ್ ಮಿಲ್ ಆವರಣಕ್ಕೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನ ನೀವು ಒಂದ್ ಕಡೆ ಗಮನಿಸಬಹುದು. ಸಚಿವರಾದಂತಹ MB ಪಾಟೀಲ್ ಅವರಿದ್ದಾರೆ. ಅನೇಕ ಗಣ್ಯರು ಅಲ್ಲಿನ ಸಿದ್ಧತೆಯ ಬಗ್ಗೆಯೂ ಕೂಡ ವಿಚಾರಿಸಿಕೊಳ್ತಾ ಇದ್ದಾರೆ. ದಾರುಕ ಶಾಸ್ತ್ರಿಗಳು ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಗುರುಗಳ ಮುಖಾಂತರವಾಗಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರೋದು. ವಿಜೇಂದ್ರ ಅವರು ಕೂಡ ಅಂತಿಮ ವಿಧಿವಿಧಾನ ನಡೆಯುವಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹಲವು ಗಣ್ಯರು ಕೂಡ ಈಗ ಬರ್ತಾ ಇದ್ದಾರೆ. ಮೊದಲನೇದಾಗಿ ಸ್ನಾನ ಆಗತ್ತೆ, ಅದಾದ ನಂತರ ಅಭಿಷೇಕವನ್ನ ಮಾಡಲಾಗುತ್ತೆ, ಗಣಪತಿ ಪೂಜೆಯನ್ನ ನೆರವೇರಿಸಲಾಗುತ್ತೆ, ಪುಣ್ಯಹ ಅನ್ನುವಂತಹ ಒಂದು ಪದ್ಧತಿಯನ್ನ ಕೂಡ ಅಲ್ಲಿ ನೆರವೇರಿಸಲಾಗುತ್ತೆ. ಪಂಚ ಕಳಶವನ್ನ ಸುತ್ತಲೂ ಇಟ್ಟು
ಅಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅಂದ್ರೆ ಅಷ್ಟದಿಕ್ಪಾಲಕರನ್ನ ಕಳಶಪೂರ್ವಕವಾಗಿ ಅಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ನೀವು ಒಂದ್ ಕಡೆ ಅಲ್ಲಿ ವಿಧಿವಿಧಾನ ಯಾವ ರೀತಿ ನಡೀತಾ ಇದೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳು, ಸಾವಿರಾರು ಸಂಖ್ಯೆಯಲ್ಲಿ ಅಂತಿಮ ಯಾತ್ರೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರು ಹೇಳ್ತಾ ಇರುವಂತಹ ಮಾತು, ಮತ್ತೆ ಇದೇ ನೆಲದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಅದೇ ಕುಟುಂಬದಲ್ಲಿ ಹುಟ್ಟು ಬರಬೇಕು ಅಂತ, ಇದೇ ರೀತಿ ಜನಪರವಾಗಿ ನಿಲ್ಲಬೇಕು, ಜನರ ಸೇವೆಗೆ ಅವರು ಮತ್ತೆ ಹುಟ್ಟು ಬರಬೇಕು ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಕಣ್ಣಂಚಲ್ಲೂ ಕೂಡ ನೀರು ಕಾಣಿಸ್ತಾ ಇದೆ. ಅವರು ಈ ಬಾರಿ ಆಸ್ಪತ್ರೆ ಸೇರಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ರು, ಇಲ್ಲ ಅವ್ರು ಹುಷಾರಾಗಿ ಮತ್ತೆ ಬರ್ತಾರೆ, ಮತ್ತೆ ಇನ್ನೊಂದು ಎಲೆಕ್ಷನ್ ಅಲ್ಲೂ ಕೂಡ ಅವ್ರು ಗೆಲ್ಲಬೇಕು ಅಂತ ಹೇಳಿ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ಇಂಥ ಇಳಿ ವಯಸ್ಸಲ್ಲೂ ಶಾಸಕರಾಗಿ ಗೆಲ್ತಾರೆ ಅಂತ ಅಂದ್ರೆ ಅದು ಸಾಮಾನ್ಯದ ಮಾತೇ ಅಲ್ಲ. ಜನ ಅವರನ್ನ ಆ ಮಟ್ಟಕ್ಕೆ ಗೌರವಿಸ್ತಾ ಇದ್ರು, ಕೈ ಹಿಡಿದು ಕರ್ಕೊಂಡು ಬಂದ್ರು. ಅವ್ರು ಮೊನ್ನೆ ತಾನೇ ಮಾತನಾಡುವಂತ ಸಂದರ್ಭದಲ್ಲೂ ಹೇಳ್ತಾ ಇದ್ರು ತಮಾಷೆಯಾಗಿ, ನಾನು ಕೂಡ ಸಿಎಂ ಅಭ್ಯರ್ಥಿ ಅಂತ. ಸಿದ್ದರಾಮಯ್ಯ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಇದಾರಲ್ಲ ಅಂತ ಅಂದ್ರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ವಿಚಾರವನ್ನ ತುಂಬಾ ತಮಾಷೆಯಾದ ರೀತಿಯಲ್ಲೇ ಹೇಳ್ತಾ ಇದ್ರು. ಅಂದ್ರೆ ಅವರೆಷ್ಟು ಉತ್ಸಾಹಕರಾಗಿದ್ರು, ಆ ಚೈತನ್ಯ ಅವರಲ್ಲಿ ಇನ್ನೂ ಕೂಡ ಅದೇ ರೀತಿಯಲ್ಲಿ ಇತ್ತು. ಸತತ 6 ಬಾರಿ ಶಾಸಕರಾಗ್ತಾರೆ, ಸಚಿವರಾಗ್ತಾರೆ, ತೋಟಗಾರಿಕೆ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಕೊನೆಯವರೆಗೂ ಕೂಡ ಶಾಸಕರಾಗಿ ರಾಜಕೀಯ ರಂಗದಲ್ಲೇ ಇದ್ದು, ಸಮಾಜ ಸೇವೆಯೊಂದಿಗೆ ಜನರ ಜೊತೆಯಲ್ಲೇ ಇದ್ದು, ಈಗ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಒಂದ್ ಕಡೆ ಈಗ ಏನು ನಾವು ಇನ್ನೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ, ಕಲ್ಲೇಶ್ವರ ರೈಸ್ ಮಿಲ್ ಆವರಣ, ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳಾಗಿದೆ, ಎಲ್ಲ ವ್ಯವಸ್ಥೆಗಳಾಗಿದೆ. ಮತ್ತೆ ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು, ಅವರ ಆಪ್ತರೆಲ್ಲರಿಗೂ ಕೂಡ ಅಲ್ಲಿ ಹತ್ತಿರದಲ್ಲೇ ಇದ್ದು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಅಲ್ಲಿ ಸ್ಕ್ರೀನ್ನ ಅಳವಡಿಕೆ ಕೂಡ ಆಗಿದೆ. ಅಲ್ಲಿ ವಿವಿಐಪಿಗಳಿಗೆ ಮತ್ತೆ ಬಂದಂತಹ ಸಾರ್ವಜನಿಕರಿಗೂ ಬೇಕಾದಂತಹ ವ್ಯವಸ್ಥೆ, ಅಲ್ಲಿ ಪೂಜೆಯನ್ನ ನಡೀತಾ ಇರೋದು, ಕಳಶ ಇಟ್ಟು ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ದಾವಣಗೆರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ, ಎಜುಕೇಶನ್ ಹಬ್ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಅಂಥ ಒಂದು ಹೆಸರನ್ನ ತಂದುಕೊಟ್ಟಿದ್ದು ಶಾಮನೂರು ಶಿವಶಂಕರಪ್ಪ ಅವರು. ಆರೋಗ್ಯದ ಬಗ್ಗೆ ಅಷ್ಟೇ ಕಾಳಜಿಯನ್ನು ವಹಿಸ್ತಾ ಇದ್ರು. ಹಲವು ಆರೋಗ್ಯ ಸಂಸ್ಥೆಗಳನ್ನ ಅಲ್ಲಿ ತೆರೆದಿದ್ದಾರೆ. ಅವ್ರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಒಂದೆರಡಲ್ಲ. ಇಡೀ ದಾವಣಗೆರೆಯ ಒಂದು ಅಭಿವೃದ್ಧಿಗೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಶಿವಶಂಕರಪ್ಪ ಅವರ ಪಾತ್ರ ಬಹಳಷ್ಟಿದೆ ಅಂದ್ರೆ ಬಹಳಷ್ಟಿದೆ. ನೋಡಿ, ಅಂತಿಮ ಯಾತ್ರೆ ನಡೆದು ಬರ್ತಾ ಇರುವಂತಹ ದೃಶ್ಯಗಳು, ಇನ್ನೊಂದು ಭಾಗದಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ವ್ಯವಸ್ಥೆಗಳು. 5:30 ಒಳಗೆಯೇ ಈ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸೂರ್ಯ ಮುಳುಗೋದ್ರೊಳಗೆ ಈ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಯಾವ ರೀತಿ ತಮ್ಮ ವ್ಯಕ್ತಿತ್ವದ ಜೊತೆಯಲ್ಲಿ ಬದುಕಿದ್ರು ಅಂತ ಅಂದ್ರೆ, ಒಬ್ರಿಗೂ ಕೂಡ ಅವರು ಶತ್ರುವಾಗಿರ್ಲಿಲ್ಲ, ಅಜಾತ ಶತ್ರು ಅಂತ ಹೇಳಿ ಕರೆಸ್ಕೊಂಡಿದ್ರು. ಯಾವುದೇ ವಿಚಾರ ಆಗಿರ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು, ಸತ್ಯವನ್ನೇ ಮಾತಾಡ್ತಾ ಇದ್ರು.